ನೀನು ಏನನ್ನು ಯೋಚಿಸಿ ನಿಮ್ಮಮ್ಮನ ಮದುವೆ ನನ್ನೊಂದಿಗೆ ಮಾಡಿಸಿದೆ? ಆ ಮೇಡಮ್ ನೋಡಿದ್ರೆ ಯಾವಾಗಲೂ ಬಾಬಾ ಮಾತೆಯರ ಕೃಪೆಗಿಟ್ಟಿಸಲು ಸದಾ ಅವರ ಆಶ್ರಮಗಳಿಗೆ ಎಡತಾಕುತ್ತಾ ಅಲ್ಲೇ ಬಿದ್ದಿರ್ತಾಳೆ. ನಾನು ದಿನವಿಡೀ ಹೊರಗೆ ದುಡಿದು ದಣಿದು ಮನೆಗೆ ಬರ್ತೇನೆ. ಇನ್ನಾದ್ರೂ ಹೆಂಡತಿ ಕೈಯ ಕಾಫಿ ಕುಡಿಯೋಣ, ಆರಾಮವಾಗಿ ರಿಲ್ಯಾಕ್ಸ್ ಆಗಿರೋಣ ಎಂದ್ರೆ ಇಲ್ವಲ್ಲ. ಈ ಮಹಾತಾಯಿ ಫ್ರೀಯಾಗಿ ನನಗೆ ಸಿಕ್ಕಿದ್ರೆ ತಾನೆ. ಯಾವಾಗ ಕೇಳು ಈ ಆಶ್ರಮ ಆ ಆಶ್ರಮ ಅಂತ ಸುತ್ತಾಡೋದೇ ಆಯ್ತು. ಇಲ್ಲದಿದ್ದರೆ ಗೆಳತಿಯರನ್ನೆಲ್ಲ ಸೇರಿಸಿಕೊಂಡು ಮನೆಯಲ್ಲಿ ಭಜನೆ ನಡೆಸ್ತಾಳೆ. ನಾನೇ ಈ ಮನೆಗೆ ಅಪರಿಚಿತ ಆಗಿ ಹೋಗಿದ್ದೇನೆ. ಯಾವುದೂ ಇಲ್ಲ ಅಂದುಕೊಂಡ್ರೆ ನಿನ್ನೊಂದಿಗೆ ಕುಳಿತು ಹರಟೆ ಹೊಡಿತಾ ಇರ್ತಾಳೆ. ನನ್ನ ಬಳಿ ಬಂದು ವಿಚಾರಿಸಿಕೊಳ್ಳೋಣ ಅನ್ನೋದಕ್ಕೆ ಅವಳ ಬಳಿ ಪುರ್ಸೊತ್ತೇ ಇಲ್ಲ. ಹಾಗಿರುವಾಗ ಅವಳ್ಯಾಕೆ ಮದುವೆಯಾಗಿ ನನ್ನನ್ನು ಹೀಗೆ ನರಕಕ್ಕೆ ದೂಡಬೇಕಿತ್ತು? ನಿಶಾಳ ಮಲತಂದೆ ರಮಣಮೂರ್ತಿ ಅವಳತ್ತ ಕೋಪದಿಂದ ಸಿಡಿದು ಹೇಳ್ತಾ ಇದ್ದ. ನಿಶಾಳಿಗಂತೂ ಏನು ಉತ್ತರ ಕೊಡಬೇಕು ತಿಳಿಯಲೇ ಇಲ್ಲ. ಏನ್ ತಾನೇ ಹೇಳಿಯಳು. ರಮಣ ಹೇಳಿದ ಮಾತುಗಳು ಸರಿಯಾಗಿ ಇತ್ತು. ತನ್ನ ತಂದೆಯ ಅಕಾಲ ಮರಣದ ನಂತರ ತಾಯಿ ಬಹಳ ದಿನಗಳ ಕಾಲ ಒಬ್ಬಂಟಿಯಾಗಿ ಬೇಸರದಿಂದ ಅಗಾಧ ನಿರಾಸೆಯಲ್ಲಿ ಸಮಯ ಕಳೀತಾ ಇರುವುದನ್ನು ಗಮನಿಸಿದ್ದಳು. ಕಾಲೇಜ್ನಿಂದ ತಾನು ವಾಪಸ್ ಬಂದ ಮೇಲೆಯೇ ತಾಯಿಯ ಮುಖದಲ್ಲಿ ತುಸು ನಗು ಗೆಲುವು ಕಾಣ್ತಾ ಇದ್ದದ್ದು. ಹೀಗಾಗಿ ಕಾಲೇಜಿಲ್ಲದ ಸಮಯದಲ್ಲಿ ಸದಾ ಅಮ್ಮನಿಗೆ ಅಂಟಿಕೊಂಡು ಇದ್ದು ಬಿಡ್ತಾ ಇದ್ಲು. ಹಾಗಾದ್ರೂ ಅವಳು ನೆಮ್ಮದಿಯಾಗಿ ಇರಲೆಂದು ತನ್ನ ಸಮವಯಸ್ಕ ಹುಡುಗಿಯರಂತೆ ಫ್ರೆಂಡ್ಸ್, ಹೊರಗಿನ ಓಡಾಟ, ಸಿನಿಮಾ, ಮಾಲ್ ಎಂದೆಲ್ಲ ಸುತ್ತಾಡಲು ಹೋದವಳೇ ಅಲ್ಲ. ಅಮ್ಮನ ಖುಷಿ ಅವಳಿಗೆ ಮುಖ್ಯವಾಗಿತ್ತು. ನಿಶಾಳ ಪ್ರಯತ್ನ ಫಲ ನೀಡತೊಡಗಿತು. ಮಗಳು ಬಳಿ ಇದ್ದಾಗ ಪತಿ ವಿಹೀನತೆಯ ದುಃಖವನ್ನು ತಾಯಿ ರೇವತಿ ಮರಿತಾ ಇದ್ಲು. ಆಗ ತಾಯಿಗೆ ತನ್ನ ಮಗಳಿಗಿಂತ ಮಿಗಿಲಾದ ಬೇರೆ ಆಪ್ತರಿಲ್ಲ ಎಂದೇ ಅನಿಸ್ತಾ ಇತ್ತು. ಇಷ್ಟಾದರೂ ಸದಾ ಕಷ್ಟ ಸಹಿಷ್ಣೆಯಾಗಿದ್ದ ಆ ತಾಯಿಗೆ ಜೀವನದಲ್ಲಿ ಸಿಕ್ಕಿದ್ದಾದ್ರೂ ಏನು? ಸದಾ ಗೋಳು ಗುಟ್ಟಿಸುವ ಅತ್ತೆ, ಸದಾ ಸಿಗರೇಟ್ ಸೇದುತ್ತಾ ಕೆಮ್ಮಿಕೊಂಡೇ ರೋಗಿಯಾಗಿ ಕಿರುಚಾಡ್ತಾ ಇದ್ದ ಮಾವ, ಸದಾ ಸಿಡುಕುತ್ತಿದ್ದ ಪತಿ, ಆಕ್ಸಿಡೆಂಟ್ನಲ್ಲಿ ವಯಸ್ಕ ಮಗ ಹಾಗೂ ಪತಿಯ ಅಕಾಲಿಕ ಸಾವು. ಜೀವನದಲ್ಲಿ ಜರ್ಜರಿತರಾಗಲು ಇಷ್ಟು ಸಾಲದೆ ವಿಧಿಯ ಬಾಳು ಬಾಳುತ್ತಾ ಎಲ್ಲರ ಕರುಣೆಗೆ ಪಾತ್ರಳಾಗಿ ಜೀವನವೇ ಒಂದು ಹೊರೆಯಾಗಿ ಕಷ್ಟಪಡ್ತಾ ಇದ್ದವಳಿಗೆ ಕಾಲೇಜಿನ ಕಿಶೋರಿ ಮಗಳು ಹೇಗಾದರೂ ಒಂದು ಹೊಸ ಬಾಳು ರೂಪಿಸಿಕೊಳ್ಳಲು ದೃಢ ಸಂಕಲ್ಪ ತೊಟ್ಟಳು. ಅಜ್ಜಿ ತಾತಂದಿರ ಮರಣದ ನಂತರ ಅದು ಮತ್ತಷ್ಟು ದೃಢವಾಯಿತು. ತಾಯಿ ಸದಾ ಸಂತೋಷದಿಂದ ನಸುನಗುತ್ತಾ ಇರಬೇಕು ಎಂಬುದೇ ಮಗಳ ಜೀವನದ ಗುರಿಯಾಯಿತು. ಈ ಮಗಳನ್ನು ಬಿಟ್ಟರೆ ಆ ತಾಯಿಗೆ ತನ್ನವರೆಂದು ಹೇಳಿಕೊಳ್ಳುವ ಬೇರೆ ಜೀವ ತಾನೇ ಯಾವುದಿತ್ತು? ತವರಿನವರು ಎಂದು ಹೇಳಿಕೊಳ್ಳಲು ಹೆಸರಿಗೆ ಒಬ್ಬ ಅಣ್ಣ ಅಂತ ಇದ್ದ. ಆತ ಬೆಂಗಳೂರಿನಲ್ಲಿ ತನ್ನ ಸಂಸಾರದಲ್ಲಿ ಸಂಪೂರ್ಣ ಮುಳುಗಿ ಹೋಗಿದ್ದ. ವರ್ಷದಲ್ಲಿ 1-2 ಸಲ ನೆನಪಾದಾಗ ತಂಗಿಗೆ ಫೋನ್ ಮಾಡಿದ್ರೆ ಹೆಚ್ಚು. ಮೈಸೂರಿನ ಈ ತಂಗಿ ಒಲ್ಲದ ಅತ್ತಿಗೆಯ ಅಣ್ಣನ ಮನೆ ಹುಡುಕಿಕೊಂಡು ಎಂದು ಬೆಂಗಳೂರಿಗೆ ಹೋಗ್ತಾ ಇರಲಿಲ್ಲ. ಇದನ್ನೆಲ್ಲ ಗಮನಿಸಿಕೊಂಡೆ ನಿಶಾ ಡಿಗ್ರಿಯ ಕೊನೆಯ ವರ್ಷದಲ್ಲಿ ಕಲಿತಾ ಇದ್ದಾಗ ಅಮ್ಮನ ಬಳಿ ಮರುಮದುವೆಯ ಪ್ರಸ್ತಾಪ ಮಾಡಿದಳು. ತಾಯಿಗೆ ತನ್ನಿಂದ ಈ ಉಪಕಾರ ಆಗಲಿ ಎಂಬುದು ಅವಳ ಮನದಾಳದ ಆಸೆ. ಅಮ್ಮ, ನನ್ನ ಮಾತು ಕೇಳು. ನೀನೀಗ 2ನೇ ಮದುವೆ ಮಾಡಿಕೊಂಡು ಇನ್ನಾದರೂ ಜೀವನದಲ್ಲಿ ತುಸು ನೆಮ್ಮದಿ ಕಂಡುಕೋ. ಇನ್ನೂ 1-2 ವರ್ಷದಲ್ಲಿ ನನ್ನ ಮದುವೆ ಮಾಡಿ ಕಳಿಸ್ಬಿಡ್ತೀಯ. ಆಗ ಒಬ್ಬಂಟಿಯಾದ ನಿನ್ನ ನೋಡ್ಕೊಳ್ಳುವವರು ಯಾರು? ನಿನಗೊಂದು ನೆಮ್ಮದಿಯ ಬದುಕು ಬೇಡ್ವೆ? ಇದೆಂತ ಮಾತು ಆಡ್ತಾ ಇದೆಯೇ? ಅಮ್ಮನಿಗಂತೂ ಕೋಪ ಬಂದಿತ್ತು. ವಯಸ್ಸಿಗೆ ಬಂದ ಮಗಳನ್ನು ಲಕ್ಷಣವಾಗಿ ಮದುವೆ ಮಾಡಿ ಕಳಿಸುವುದು ಬಿಟ್ಟು ಈ ವಯಸ್ಸಿನಲ್ಲಿ ನನಗೆ ಇನ್ನೊಂದು ಮದುವೆಯೇ? ನಿನ್ನ ಅಪ್ಪಾಜಿಯನ್ನು ಬಿಟ್ಟು ನಾನು ಜೀವನದಲ್ಲಿ ಬೇರೆಯವರ ಮುಖ ಕಂಡಿದ್ದಾದ್ರೂ ಉಂಟೆ? ಖಂಡಿತ ಬೇಡ. ನನ್ನ ಪ್ರಾರಬ್ಧ. ಇಷ್ಟು ವರ್ಷ ಬಂದದ್ದನ್ನು ಅನುಭವಿಸಿದೆ. ಇನ್ನೂ ಮುಂದಿನ ವರ್ಷಗಳು ಹೇಗೂ ಕಳೆಯುತ್ತೆ ಬಿಡು. ನಾನಾ ಶಾಶ್ವತ. ನಿನ್ನ ಕಲ್ಪನೆಗೆ ಒಂದು ಮಿತಿ ಇರಲಿ. ಅಮ್ಮ ಈ ರೀತಿ ನೇರವಾಗಿ ಕಡಾಖಂಡಿತವಾಗಿ ಮರುಮದುವೆ ಬೇಡ ಎಂದಾಗ ನಿಶಾಳಿಗೆ ಅಪಾರ ನಿರಾಶೆಯಾಗಿತ್ತು. ನಿಶಾ ರೇವತಿಗೆ ಮತ್ತೆ ಮತ್ತೆ ಅದೇ ವಿಷಯ ವಿವರಿಸಲು ಯತ್ನಿಸಿದಳು. ಅಮ್ಮ, ನಾನು ಹೇಳುವ ಮಾತುಗಳನ್ನು ಸ್ವಲ್ಪ ಗಮನವಿಟ್ಟು ಕೇಳು. ಇದೀಗ ನಿನಗಿನ್ನು 51ರ ವಯಸ್ಸು. ಇಡೀ ಮನೆಯಲ್ಲಿ ಒಬ್ಬಂಟಿಯಾಗಿ ಉಳಿದು ಬಿಡ್ತೀಯ. ನಾಳೆ ನಾನು ಕಾಲೇಜು ಅಥವಾ ಯಾವುದೋ ನೆಪಕ್ಕೆ 1-2 ದಿನ ಬೇರೆ ಊರಿಗೆ ಹೋಗಬೇಕಾಯ್ತು ಅಂತಿಟ್ಕೋ. ಆಗ ಅಕಸ್ಮಾತ್ ನಿನಗೇನಾದರೂ ಅಚಾತುರ್ಯ ಆದರೆ ಅಲ್ಲಿಂದ ನಾನು ಓಡಿ ಬರುವಷ್ಟರಲ್ಲಿ ನಿನ್ನ ಜೀವಕ್ಕೆ ಅಪಾಯ ತಪ್ಪಿದ್ದಲ್ಲ. ನನ್ನ ಮದುವೆ ಮಾಡಿಸದೆ ಅಂತೂ ನೀನು ಇರಲಾರೆ. ಹಾಗಿರುವಾಗ ನನ್ನ ಗಂಡನಾದ ಪ್ರಾಣಿ ನಿನ್ನನ್ನು ಜೊತೆಗಿರಿಸಿಕೊಳ್ಳಲು ಒಪ್ಪುತ್ತಾನೆ ಅಂತ ನನಗ್ಯಾವ ಗ್ಯಾರಂಟಿಯೂ ಇಲ್ಲ. ಇನ್ನು ಅತ್ತೆ ಮಾವ ಇರುವ ಮನೆಗೆ ನಾನು ಹೋಗಿಬಿಟ್ಟರಂತೂ ಬೇರೆ ಮಾತೇ ಬೇಡ. ನೀನು ಶಾಶ್ವತವಾಗಿ ಒಂಟಿಯಾಗ್ಬಿಡ್ತೀಯ.
ಮನೆ ಅಳಿಯನಾಗಿ ಯಾರಾದರೂ ಇರಲಿ ಅಂದರೆ ಅದೆಲ್ಲ ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ. ನಮಗಿರುವ ಈ ಒಂದು ಮನೆ ಬಿಟ್ಟರೆ ಬೇರೆ ಯಾವ ಆಸ್ತಿನೂ ಇಲ್ಲ. ಅಪ್ಪನಿಗೆ ಬರ್ತಾ ಇದ್ದ ಅಲ್ಪ ಆದಾಯದಲ್ಲಿ ಹೇಗೋ ಈ ಮನೆ ಮಾಡಿ ಖಾಸಗಿ ನೌಕರಿಯಲ್ಲಿ ದುಡಿತಾ ಇದ್ರು. ಅಜ್ಜಿ ತಾತ ಹೋದ್ಮೇಲೆ ನೀನು ಆ ಖಾಸಗಿ ಶಾಲೆ ಸೇರಿದ್ದರಿಂದ ನನ್ನನ್ನು ಇಷ್ಟು ಮಾತ್ರ ಕಾಲೇಜ್ನಲ್ಲಿ ಓದಿಸುವಂತಾಗಿದೆ. ಹೀಗಿರುವಾಗ ಯಾವ ಮಹಾ ಮನೆ ಅಳಿಯ ಸಿಗ್ತಾನೆ? ನನಗೆ ಮುಂದೆ ಬೆಂಗಳೂರು ಅಥವಾ ಬೇರೆ ಎಲ್ಲಾದರೂ ಕೆಲಸ ಸಿಕ್ಕರೆ ಮತ್ತೆ ನಿನ್ನನ್ನು ಒಂಟಿಯಾಗಿ ಬಿಟ್ಟು ಹೊರಡಲೇಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು, ನೀನು ಮರುಮದುವೆ ಆಗುವುದರಲ್ಲಿ ತಪ್ಪೇನಿದೆ ಅಂತ. ನನಗಂತೂ ಮುಂದೆ ನಿನಗೆ ಏನು ಕಷ್ಟ ಬರಲಿದೆಯೋ ಅಂತ ಯೋಚಿಸಿಯೇ ಬಹಳ ಆತಂಕ ಆಗತ್ತೆ. ಆದ್ರಿಂದ ಹೇಳಿದ ತಕ್ಷಣ ಬೇಡ ಅನ್ಬೇಡ. ಈ ಕುರಿತಾಗಿ ಅಪ್ಪನ ಆತ್ಮ ಎಂದೂ ವಿರೋಧಿಸುವುದಿಲ್ಲ ಅನ್ನುವ ನಂಬಿಕೆ ನನಗಿದೆ. ಆದರೆ ನಿಶಾ, ಈ ವಯಸ್ಸಿನಲ್ಲಿ ನಾನು ಬೇರೊಬ್ಬ ಗಂಡಸಿನ ಜೊತೆ, ಅದು ಒಂದೇ ಮನೆಯಲ್ಲಿ, ಅದರಲ್ಲಿ ತಪ್ಪೇನಿದೆಯಮ್ಮ? ಧರ್ಮಬದ್ಧವಾಗಿ ನೀನು ಮದುವೆಯಾಗಿ ತಾನೆ ಆತನ ಜೊತೆ ಇರ್ತೀಯ. ನಿನ್ನ ಬಗ್ಗೆ ಸ್ವಲ್ಪ ಸರಿಯಾಗಿ ಯೋಚಿಸಿ ನೋಡಮ್ಮ. ನಿನ್ನ ಬಳಿ ನಾಳಿನ ಭವಿಷ್ಯಕ್ಕಾಗಿ ಯಾವ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಸಹ ಇಲ್ಲ. ಈ ಶಾಲೆಯ ಕೆಲಸ ಮುಗಿದರೆ ಮತ್ತೆ ಅದೇ ಕಷ್ಟದ ದಿನಗಳು. ಒಬ್ಳೇ ಹೇಗಮ್ಮ ಈ ಮನೆಯಲ್ಲಿ ಇರಲು ಸಾಧ್ಯ? ಯಾರೂ ಸಹಾಯಕ್ಕೆ ಬಂದು ಹೋಗುವ ಆಳು ಸಹ ಇಲ್ಲ. ಮುಂದೆ ನಿನಗೆ ಚಟುವಟಿಕೆ, ಚುರುಕು, ಚೈತನ್ಯ ಇರೋದಿಲ್ಲ. ನಾನು ದೂರ ಆಗಿದ್ದೀನಿ ಅಂತ ಮಾನಸಿಕವಾಗಿ ಬಹಳ ಕುಗ್ಗಿ ಹೋಗ್ತೀಯ. ವಯಸ್ಸು ಹೆಚ್ಚಿದಂತೆ ಅನಾರೋಗ್ಯ ಹೆಚ್ಚುತ್ತದೆ. ಈಗಲೇ ಕೊರೋನಾ, ಲಂಡನ್ನಿಂದ ಬಂದಿರುವ ಅದರ ಕಸಿನ್ ಮರೋನಾ ಅಂತ, ಸಾಕೆ ಕಷ್ಟಗಳು. ಮುಂದೆ ನಾನೇ 100% ನಿನ್ನ ಜವಾಬ್ದಾರಿ ವಹಿಸ್ಕೊಳ್ಬಲ್ಲೆ ಅಂತ ಹೇಗೆ ಗ್ಯಾರಂಟಿ ಕೊಡಲಿ? ಹೀಗಾಗಿ ನಿನ್ನ ಮರುಮದುವೆ ಒಂದೇ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ. ನೀನು ಹೂವನ್ನಮ್ಮ, ನಿನ್ನ ಜೀವನ ಎಷ್ಟೋ ಸುರಕ್ಷಿತವಾಗುತ್ತೆ. ನನಗೂ ನಿನ್ನ ಬಗ್ಗೆ ಚಿಂತೆ ಇಲ್ಲದೆ ನೆಮ್ಮದಿಯಾಗಿ ಇರಬಹುದು. ಸರಿಯಮ್ಮ, ನಿನಗೆ ಹೇಗೆ ಸರಿ ತೋಚುತ್ತೋ ಹಾಗೇ ಮಾಡು. ಶಾಶ್ವತವಾಗಿ ಮಗಳ ಚಿಂತೆ ನಿವಾರಿಸಲು ಹೇಳಿದರು ರೇವತಿ. ಅಪ್ಪ ಅಮ್ಮ ಅಂತೂ ಒಪ್ಪಿದ್ರಲ್ಲ ಎಂದು ನಿಶಾ ಸಂಭ್ರಮಿಸಿದಳು. ತಕ್ಷಣ ಲೈಫ್ ಪಾರ್ಟ್ನರ್ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ನಲ್ಲಿ ಅಮ್ಮನ ಪ್ರೊಫೈಲ್ ಸಿದ್ಧಪಡಿಸತೊಡಗಿದಳು. 50 ವರ್ಷದ ಸುಂದರ, ಸ್ವಸ್ಥ, ಸುಸಂಸ್ಕೃತ, ಮಕ್ಕಳಿಲ್ಲದ ವಿಧವೆಗೆ 2ನೇ ಮದುವೆಗೆ ಬರಬೇಕಾಗಿದೆ. ಅಮ್ಮ ಅದನ್ನು ಓದಿ ನಕ್ಕು ಬಿಟ್ರು. ನಂತರ ಇಬ್ರೂ ಕುಳಿತು ಆ ಪ್ರೊಫೈಲನ್ನು ನಾನಾ ರೀತಿಯಲ್ಲಿ ತಿದ್ದಿದರು. 1 ತಿಂಗಳ ಅವಧಿಯಲ್ಲಿ ಇದಕ್ಕೆ ಮೊದಲ ರೆಸ್ಪಾನ್ಸ್ ಬಂದದ್ದು ನಿಶಾಳ ಈಗಿನ ಮಲತಂದೆ ರಮಣಮೂರ್ತಿಯಿಂದ. 55 ವರ್ಷದ ಬಿಸ್ನೆಸ್ ಮ್ಯಾನ್, ಮಗ ಅಮೆರಿಕ, ಮಗಳು ಲಂಡನ್ನಲ್ಲಿ ಸೆಟ್ಲ್ ಆಗಿದ್ದಾರೆ. ಹೀಗಾಗಿ ಏಕಾಂಗಿಯಾಗಿ ಸಂಗಾತಿಗಾಗಿ ಹುಡುಕ್ತಾ ಇದ್ರು. ಅವರು ಮೈಸೂರಿನ ಜಯಲಕ್ಷ್ಮೀಪುರದಲ್ಲೇ ಕಾರು, ಬಂಗಲೆ, ಇತರ ಅನುಕೂಲಗಳಿಂದ ವಾಸವಿದ್ದದ್ದು ನಿಶಾಳ ಆಯ್ಕೆಗೆ ಮೂಲಾಧಾರ ಆಯಿತು. ಇವರು ಬೋಗದೆಯಲ್ಲಿ ಇದ್ದಿದ್ರಿಂದ ಮುಂದೆ ಬಂದು ಹೋಗಲು ನಿಶಾಳಿಗೂ ತೊಂದರೆ ಇರಲಿಲ್ಲ. ರೇವತಿ ಹೆಚ್ಚಿಗೇನು ತಲೆ ಬಿಸಿ ಮಾಡಲಿಲ್ಲ. ಎಲ್ಲಾ ಜವಾಬ್ದಾರಿಯನ್ನು ಕಲಿತ ಮಗಳ ಮೇಲೆ ಹಾಕಿದ್ದಳು. ಈ ಮಧ್ಯೆ ಕಾಲೇಜು ಮುಗಿಸಿದ್ದ ನಿಶಾಳಿಗೆ ಮೈಸೂರಿನ ಇನ್ಫೋಸಿಸ್ನಲ್ಲಿ ಕೆಲಸ ಸಿಕ್ಕಿದ್ದು ಅವಳ ಖುಷಿ ಹೆಚ್ಚಿಸಿತು. ಅತ್ತ ರಮಣಮೂರ್ತಿ 3-4 ಸಲ ಇವರ ಮನೆಗೆ ಬಂದು ಹೋಗಿ ಮೂವರು ಒಟ್ಟಿಗೆ ಊಟ, ಡಿನ್ನರ್ ಎಂದೆಲ್ಲ ಹೊರಗೆ ಸುತ್ತಾಡಿ 1-2 ತಿಂಗಳಲ್ಲಿ ರಮಣಮೂರ್ತಿ ಆ ಮನೆಗೆ ಬಹಳ ಆತ್ಮೀಯರಾದರು. ಎಲ್ಲ ಅನುಕೂಲಕರವಾಗಿದೆ ಎಂದು ಖಾತ್ರಿಪಡಿಸಿಕೊಂಡೇ ನಿಶಾ ಮುಹೂರ್ತ ಇಡಿಸಿದಳು. ಅತಿ ಸರಳವಾಗಿ ದೇವಾಲಯದಲ್ಲಿ ಮದುವೆ ಮುಗಿಸಿಕೊಂಡು ಒಂದು ಮಿನಿ ಹಾಲ್ನಲ್ಲಿ ತೀರಾ 50 ಜನರನ್ನು ಒಟ್ಟುಗೂಡಿಸಿ ಆರತಕ್ಷತೆ ಮುಗಿಸಿದ್ದಾಯಿತು. ತಾಯಿಯನ್ನು ಆ ಮನೆಗೆ ಬಿಟ್ಟು ಬಂದ ನಿಶಾ ತಾನು ಏನೋ ಸಾಧಿಸಿದೆ ಎಂದೇ ಸಂಭ್ರಮಿಸಿದಳು. ಇನ್ನು ಅಮ್ಮನ ಚಿಂತೆ ಇಲ್ಲ ಎಂದು ತನ್ನ ಕೆಲಸ ಕಾರ್ಯ, ಗೆಳತಿಯರು, ಸಹೋದ್ಯೋಗಿಗಳ ಜೊತೆ ಹೊರಗಿನ ಸುತ್ತಾಟದಲ್ಲಿ 6 ತಿಂಗಳು ಹೋದದ್ದೇ ಅವಳಿಗೆ ತಿಳಿಯಲಿಲ್ಲ. ಈ ಮಧ್ಯೆ ಮತ್ತೊಂದು ಪ್ರಮುಖ ತಿರುವು ದೊರಕಿ ಅವಳು ಸಹೋದ್ಯೋಗಿ ಸಂತೋಷ್ನನ್ನು ಮದುವೆಯಾಗುವ ಹಾಗಾಯಿತು. ತನ್ನ ಮನೆಯನ್ನು ಬಾಡಿಗೆಗೆ ಕೊಟ್ಟು ಅವಳು ಪತಿ ಮನೆಗೆ ಸರಸ್ವತಿಪುರಂಗೆ ಶಿಫ್ಟ್ ಆದ್ಲು. ಆ ಮದುವೆಯಲ್ಲಿ ರಮಣಮೂರ್ತಿ ತಂದೆಯಾಗಿ ಜವಾಬ್ದಾರಿಯುತ ಪಾತ್ರ ನಿರ್ವಹಿಸಿದರು. ತಾನಾಗಿ ಸಂತೋಷ್ಗೆ ಹೇಳಿದ್ದರಿಂದ ಅವನ ತಾಯಿ ತಂದೆಗೆ ಮಾತ್ರ ತಾಯಿಯ ಮರುಮದುವೆ ವಿಷಯ ತಿಳಿದಿತ್ತು. ಅಂತೂ ತಾಯಿ ಮಗಳಿಬ್ಬರು ಹೊಸ ವೈವಾಹಿಕ ಜೀವನದಲ್ಲಿ ತೇಲಿ ಹೋದರು. ಎಲ್ಲ ಸರಿ ಹೋಯಿತು ಎಂದು ನಿಶಾ ತನ್ನ ಸಂಸಾರದಲ್ಲಿ ನೆಮ್ಮದಿ ಕಾಣಲು ಆರಂಭಿಸಿದಾಗ ಅತ್ತ ತಾಯಿಯ ಮನೆಯಲ್ಲಿ ಹೊಸ ಸಮಸ್ಯೆ ಶುರುವಾಗಿರೋದು ತಿಳಿಯಿತು. ಒಮ್ಮೆ ನಿಶಾ ಒಬ್ಳೆ ಮನೆಗೆ ಬಂದು ಹೋಗಬೇಕೆಂದು ಅವಳ ಮಲತಂದೆ ರಮಣಮೂರ್ತಿ ಫೋನ್ ಮಾಡಿದಾಗ ಏನಪ್ಪ ಹೊಸ ವಿಷಯ ಎಂದು ಅವಳಿಗೆ ಕುತೂಹಲ ಮೂಡಿತು ಸಹಜ. ಅಂದು ಶನಿವಾರ ಅವಳಿಗೆ ಬಿಡುವಿದ್ದರಿಂದ ಪತಿ ತಂಗಿಯ ಮನೆಗೆ ಹೋದ ಮೇಲೆ ಇವಳು ಈ ಕಡೆ ಬಂದಿದ್ದಳು. ತಾಯಿಯನ್ನು ಮಾತನಾಡಿಸೋಣ ಎಂದು ಸಡಗರದಿಂದ ಬಂದವಳೆ ಅಡುಗೆ ಮನೆಗೆ ನುಗ್ಗಿದರೆ
ರೇವತಿ ಅಲ್ಲಿದ್ದರೆ ತಾನೇ ಕಾಫಿ ಮಾಡಿ ತಂದು ತಂದೆಯ ಕೈಗೆ ಕೊಡುತ್ತಾ ಎಂದಿನ ಲೋಕಾಭಿರಾಮದ ಮಾತುಕತೆ ಆಡಿದಳು. ತಾಯಿ ಮಾತಾಜಿ ಆಶ್ರಮಕ್ಕೆ ಹೋಗಿರುವುದು ತಿಳಿಯಿತು. ನೀನೇನೋ ಬಲು ಆಸೆಯಿಂದ ನಿಮ್ಮಮ್ಮನ ಮದುವೆ ನನ್ನೊಟ್ಟಿಗೆ ಮಾಡಿಸಿದೆ. ಆದರೆ ಅವಳಿಗೆ ಈ ಸಂಸಾರಕ್ಕಿಂತ ಬಾಬಾ ಮಾತಾಜಿಗಳ ಸತ್ಸಂಗ, ಭಕ್ತಿ, ಭಜನೆ, ವೈರಾಗ್ಯಗಳೇ ಜಾಸ್ತಿಯಾಗಿ ಹೋಗಿದೆ ಎಂದು ಆ ಕುರಿತು ಎಲ್ಲ ವಿವರಿಸಿದಳು. ಕಳೆದ ತಿಂಗಳಂತೂ ನಿಮ್ಮಮ್ಮ ಬಲು ವಿಚಿತ್ರವಾಗಿ ಆಡಲು ಆರಂಭಿಸಿದಳು. ನಾನವಳ ಹತ್ರ ಸುಳಿಬಾರ್ದು, ಒಂದೇ ಮಂಚದಲ್ಲಿ ಒಟ್ಟಿಗೆ ಮಲಗಬಾರ್ದೆಂದು ದೊಡ್ಡ ರಗಳೆ ಎಬ್ಬಿಸಿದಳು. ಸದ್ಯಕ್ಕೆ ತಾನು ವ್ರತ ಕೈಗೊಂಡಿರುವುದರಿಂದ 1 ತಿಂಗಳು ಜೊತೆಯಲ್ಲಿ ಮಲಗುವಂತಿಲ್ಲ. ಸ್ವಲ್ಪ ಕಾಲ ಆಗ್ಲಿ, ಆಮೇಲೆ ನೋಡೋಣ ಎಂದಳು. ಸರಿ, ಭಕ್ತಿ ಶ್ರದ್ಧೆಗಾಗಿ ಹೇಳ್ತಾ ಇದ್ದಾಳೆ, 1 ತಿಂಗಳು ತಾನೇ ಎಂದು ಸುಮ್ಮನಾದೆ. ನಿನ್ನೆ ಮತ್ತೆ ಅವಳ ಕೋಣೆಯಲ್ಲಿ ಮಲಗಲು ಹೋದರೆ ನನ್ನ ಮಾಜಿ ಪತಿ ನನಗೆ ಗಾಢ ನೆನಪಾಗ್ತಾ ಇದ್ದಾರೆ. ಅವರ ನೆನಪಲ್ಲಿ ನಾನು ನಿಮ್ಮ ಪಕ್ಕ ಮಲಗಲು ಸಾಧ್ಯವೇ ಇಲ್ಲ. ನನ್ನ ಮನಸ್ಸು ಸರಿ ಹೋದ ಮೇಲೆ ಹೇಳ್ತೀನಿ ಎಂದು ಮುಖಕ್ಕೆ ಹೊಡೆದಂತೆ ಬಾಗಿಲು ಹಾಕಿಕೊಳ್ಳುವುದೇ. ನನ್ನದೇ ಬೆಡ್ರೂಮ್ನಲ್ಲಿ ನನಗೇ ಜಾಗ ಇಲ್ಲದಂತೆ ಆಗಿ ಹೋಗಿ ಗೆಸ್ಟ್ ರೂಮ್ನಲ್ಲಿ ಮಲಗಿದೆ. ಇದೆಂತ ಕರ್ಮ ಕಣಮ್ಮ ನನಗೆ. ಇಂಥದ್ದೇ ಭಾವನೆ ಮನಸ್ಸಲ್ಲಿ ತುಂಬಿಕೊಂಡಿದ್ರೆ ನನ್ನನ್ನು ಮದುವೆಯಾಗಲು ಯಾಕೆ ಒಪ್ಕೋಬೇಕಿತ್ತು? ಅವಳ ಮನದಲ್ಲಿ ಏನು ಅಡಗಿದೆ ಅಂತ. ನಿಶಾ ತನ್ನ ಬುದ್ಧಿಯೆಲ್ಲ ಖರ್ಚು ಮಾಡಿ, ಡ್ಯಾಡಿ ನೀವು ಬೇಸರ ಪಡ್ಕೋಬೇಡಿ. ಅಪಾರ ಚಿಂತೆ, ಡಿಪ್ರೆಷನ್ಗಳೊಂದಿಗೆ ಅಮ್ಮನಿಗೆ ಮನಸ್ಸು ಸ್ವಲ್ಪ ಹಾಳಾಗಿರ್ಬೇಕು. ಈ ಭಜನೆ ಆಶ್ರಮಗಳ ಪ್ರಭಾವದಿಂದ ಬೇರೇನೋ ಯೋಚನೆ ಬಂದಿರಬೇಕು. ಸ್ವಭಾವತಃ ಇನ್ನೊಬ್ಬರನ್ನು ನೋಯಿಸುವ ಗುಣವಿಲ್ಲ ಆಕೆಗೆ. ನಾನು ಮಾತನಾಡ್ತೀನಿ. ಈ ಹೊಸ ಜೀವನಕ್ಕೆ ಇನ್ನೂ ಪೂರ್ತಿ ಒಗ್ಗಿಲ್ಲ ಅನಿಸುತ್ತೆ. ನಾನು ತಿಳಿ ಹೇಳ್ತೀನಿ. ಸರಿ, ಸಂಜೆ ನೀನು ಬಂದು ಮಾತಾಡಮ್ಮ. ನಾನು ಆಗ ಕ್ಲಬ್ಗೆ ಹೋಗಿರ್ತೀನಿ. ಮನೆಗೆ ಬರುವಷ್ಟರಲ್ಲಿ ರಾತ್ರಿ 8 ಗಂಟೆ ಆಗತ್ತೆ ಎಂದು ನಿಶಾಳನ್ನು ಬೇಳ್ಕೊಂಡರು. ಅಲ್ಲಿಂದ ನೇರ ನಾದಿನಿ ಮನೆಗೆ ಹೊರಟ ನಿಶಾ ಸಂಜೆ ಬಂದು ಅಮ್ಮನನ್ನು ಭೇಟಿಯಾಗಲು ನಿಶ್ಚಯಿಸಿದಳು. ಸಂಜೆ ತಾನು 6 ಗಂಟೆಗೆ ಬರುವುದಾಗಿ, ಆಗ ಅಮ್ಮ ಬೇರೇನೋ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗದೆ ಫ್ರೀ ಆಗಿರಬೇಕೆಂದು ಫೋನ್ನಲ್ಲಿ ತಾಕೀತು ಮಾಡಿದಳು. ಪತಿ, ಅತ್ತೆ, ಮಾವ ನಾದಿನಿ ಮನೆಯಿಂದ ತಮ್ಮ ಮನೆ ಕಡೆ ಹೊರಟಾಗ ನಿಶಾ ಅಮ್ಮನ ಮನೆಗೆ ಬಂದ್ಲು. ಈ ವಿಷಯ ಅಮ್ಮನ ಬಳಿ ಪ್ರಸ್ತಾಪ ಮಾಡುವುದೇ ಅವಳಿಗೆ ನುಂಗಲಾರದ ತುತ್ತಾಗಿತ್ತು. ಆದರೆ ಬೇರೆ ದಾರಿ ಇಲ್ಲದೆ ನಿಧಾನವಾಗಿ ಕೆದಕಿ ವಿಷಯ ತಿಳಿದುಕೊಂಡ್ಲು. ರೇವತಿ ಯಾವುದನ್ನು ಅಲ್ಲಗಳೆಯದೆ ಹೌದೆಂದು ಒಪ್ಕೊಂಡ್ಲು. ಮತ್ತೆ ನಿಶಾ ತನಗೆ ತೋಚಿದ್ದೆಲ್ಲ ಹೇಳಿ ರಮಣಮೂರ್ತಿಯಂತಹ ಮೃದು ಮನಸ್ಸಿನ ವ್ಯಕ್ತಿಗೆ ಘಾಸಿಯಾಗದಂತೆ, ಅವರು ತನ್ನೊಂದಿಗೆ ಮತ್ತೆ ಅಂತಹ ವಿಷಯ ಪ್ರಸ್ತಾಪಿಸದಂತೆ ನಡೆದುಕೋ ಎಂದು ಅಮ್ಮನಿಗೆ 100 ವಿಧದಲ್ಲಿ ಹೇಳಿ ಅಲ್ಲಿಂದ ಮನೆಗೆ ಹೊರಟ್ಲು. ಆದರೆ ಅವಳ ಪ್ರಯತ್ನ ಫಲ ನೀಡಲಿಲ್ಲ. ಹೀಗೆ 2-3 ತಿಂಗಳು ಕಳೆಯಿತು. ರೇವತಿ ಎಂದೂ ರಮಣ ತನ್ನ ಬಳಿ ಮಲಗಲು ಒಪ್ಪಿಕೊಳ್ಳುತ್ತಲೇ ಇರಲಿಲ್ಲ. ಇಷ್ಟು ಸಾಲದೆಂಬಂತೆ ಈಗ ಆಕೆ ಒಬ್ಬ ಬಾಬಾರ ಕಾಯಂ ಶಿಷ್ಯೆ ಆಗಿ ಹೋಗಿದ್ದಳು. ಸದಾ ಸರ್ವದಾ ಭಜನೆ ಮಂಡಳಿ, ಕೀರ್ತನೆಗಳು ಎಂದು ಎಲ್ಲ ಆಶ್ರಮಗಳಿಗೂ ಹೋಗ್ಬಿಡ್ತಾ ಇದ್ಲು. ಅಲ್ಲಿನ ಹೊಸ ಗೆಳತಿಯರ ಜೊತೆ ಸೇರಿ ತನ್ನ ಕೌಟುಂಬಿಕ ಜವಾಬ್ದಾರಿ ನಿರ್ಲಕ್ಷಿಸಿದಳು. ರಮಣಮೂರ್ತಿ ಕೇವಲ ಕಾಯುವುದರಲ್ಲಿ ತೃಪ್ತಿ ಪಡಬೇಕಾಗುತ್ತಿತ್ತು. ರೇವತಿ ಆತನಿಗೆ ಬಲು ಕಡಿಮೆ ಸಮಯ ಕೊಡ್ತಾ ಇದ್ಲು. ಮನೆಯ ಕೆಲಸ ಕಾರ್ಯ, ಊಟ ತಿಂಡಿ ತನ್ನ ಕರ್ತವ್ಯ ಎಂಬಂತೆ ಮಾಡಿಟ್ಟು ಹೊರಗೆ ಹೊರಟು ಬಿಡುವಳು. ಒಬ್ಬ ಆದರ್ಶ ಪತ್ನಿಯಾಗಿ ಆಕೆ ಯಾಕೆ ನಡೆದುಕೊಳ್ಳುತ್ತಿಲ್ಲ ಎಂದು ರಮಣಮೂರ್ತಿಗೆ ತಿಳಿಯದಾಯಿತು. ನಿಶಾಳಿಗೆ ಒಬ್ಬ ಗೆಳತಿ ಇದ್ಲು, ಕುಸುಮ. ಅವಳಿಗೆ 2 ವಯಸ್ಕ ಮಕ್ಕಳಿದ್ದರು. ಆಕೆ ಪತಿಯಿಂದ ವಿಚ್ಛೇದನ ಪಡೆದಿದ್ದಳು. ನಿಶಾ ಮತ್ತು ಕುಸುಮ ಪರಸ್ಪರರ ಮನೆಗೆ ಬಂದು ಹೋಗುವಷ್ಟು ನಿಕಟರಾಗಿದ್ದರು. ಹೀಗಾಗಿ ಅವಳು ತನ್ನ ತಾಯಿಯ ಸಮಸ್ಯೆಯನ್ನು ಕುಸುಮ ಬಳಿ ಹೇಳ್ಕೊಂಡಿದ್ದಳು. ಕುಸುಮ ತನಗೆ ತೋಚಿದಂತೆ ಸಲಹೆ ನೀಡಿದ್ದಳು. ಆದರೆ ಅದು ಯಾವುದೂ ವರ್ಕೌಟ್ ಆಗಲಿಲ್ಲ. ಹೀಗೆ ಒಮ್ಮೆ ಶನಿವಾರ ಸಂಜೆ ನಿಶಾ ಕುಸುಮ ಮನೆಗೆ ಹೋಗಿದ್ದಳು. ಅದು ಇದು ಮಾತನಾಡುತ್ತಾ ತಾನು ತಾಯಿ ಮನೆ ಕಡೆ ಹೋಗುವುದಾಗಿ ಹೇಳಿದ್ಲು. ಅದೇ ಏರಿಯಾದಲ್ಲಿ ತಾನು ಟೈಲರ್ಗೆ ಬಟ್ಟೆ ಕೊಟ್ಟಿರುವುದಾಗಿ ತನ್ನನ್ನು ಅಲ್ಲಿ ಡ್ರಾಪ್ ಮಾಡುವಂತೆ ಕುಸುಮ ಕೇಳಿದಳು. ಸರಿ ಎಂದು ಕರೆದೊಯ್ದ ನಿಶಾ ಔಪಚಾರಿಕತೆಗಾಗಿ ಅಮ್ಮನನ್ನು ಭೇಟಿಯಾಗಿ ಹೋಗುವಂತೆ ಕುಸುಮಾಳನ್ನು ಕರೆದಳು. ಕುಸುಮಾಗೂ ಧಾರಾಳ ಸಮಯ ಇದ್ದಿದ್ರಿಂದ ರೇವತಿಯನ್ನು ಭೇಟಿ ಮಾಡಲು ಬಂದಳು. ಹೀಗೆ 3 ಕಾಫಿ ಕುಡಿತಾ ಇದ್ದಾಗ ದಿಢೀರೆಂದು ರಮಣಮೂರ್ತಿಯ ಆಗಮನವಾಯಿತು. ಔಪಚಾರಿಕವಾಗಿ ಎಂಬಂತೆ ನಿಶಾ ತನ್ನ ಗೆಳತಿ ಕುಸುಮಾಳನ್ನು ಅವರಿಗೆ ಪರಿಚಯಿಸಿದಳು. ಅದು ಇದು ಮಾತನಾಡುತ್ತಾ ಕುಳಿತರು. ರೇವತಿ ಅವರಿಗೂ ಕಾಫಿ ತಿಂಡಿ ತಂದುಕೊಟ್ಲು. ತುಸು ಚೇಷ್ಟೆ ಸ್ವಭಾವದ ಕುಸುಮ ಮೆಲ್ಲಗೆ ನಿಶಾಳ ಕಿವಿಯಲ್ಲಿ, ನಿನ್ನ ಡ್ಯಾಡಿ ತುಂಬಾ ಸ್ಮಾರ್ಟ್ ಆಗಿದ್ದಾರೆ ಬಿಡು ಎಂದಳು. ನಿಶಾ ನಡುವೆ ಗಮನಿಸಿದಾಗ ರಮಣ್ ಕುಸುಮಳತ್ತ ಆಗಾಗ ನುಂಗುವ ಕಣ್ಣೋಟ ಹರಿಸ್ತಾ ಇದ್ರು.
ನಿಶಾ ಕುಸುಮ ಕಣ್ಣಲ್ಲೇ ಮಾತನಾಡಿಕೊಂಡು ನಕ್ಕರು. ಕುಸುಮಳ ಸೌಂದರ್ಯವನ್ನು ಕಣ್ಣಲ್ಲೇ ಹೀರಿಕೊಳ್ಳುತ್ತಾ ರಮಣ್ ಆ ಜಾಗ ಬಿಟ್ಟು ಕದಲ್ಲೇ ಇಲ್ಲ. ಹೀಗೆ ನಿಶಾ ಕುಸುಮ ಆ ಮನೆಗೆ ಆಗಾಗ ಬರುವಂತಾಯಿತು. ಸಹಜವಾಗಿ ರೇವತಿ ಸಹ ಕುಸುಮಾಳಿಗೆ ಆಪ್ತರಾದರು. ಎಂದಿನಂತೆ ರೇವತಿ ತನ್ನ ಆಶ್ರಮದ ಕಾರ್ಯಕಲಾಪಗಳಲ್ಲಿ ಮುಳುಗಿ ಹೋದಳು. ಆದರೆ ಯಾರೂ ಗೆಳೆಯರಿಲ್ಲದೆ ಕುಸುಮ ಆ ಮನೆಗೆ ಮತ್ತೆ ಮತ್ತೆ ಬರತೊಡಗಿದಳು. ರೇವತಿಯ ಸ್ವಭಾವ ಬೇಗ ತಿಳಿದು ಹೋಯಿತು. ಸಹಜವಾಗಿಯೇ ತನ್ನ ಕಾಮನೆಗಳಿಗಾಗಿ ರಮಣ ಮೂರ್ತಿಯತ್ತ ನೋಟ ಹರಿಸಿದಳು. ಆತನಿಗೆ ಬೇಕಾದ್ದು ಅದೇ. ಹಿಟ್ಟು ಹಳಸಿತ್ತು, ನಾಯಿ ಹಸಿದಿತ್ತು ಎಂಬಂತಾಯಿತು. ರೇವತಿಯ ಅನುಪಸ್ಥಿತಿಯಲ್ಲಿ ಅವರಿಬ್ಬರು ಆಗಾಗ ಸೇರತೊಡಗಿದರು. ಹೊರಗಿನ ಸುತ್ತಾಟ ಅವರಿಗೆ ಮಜಾ ಎನಿಸಿತು. ಇದೀಗ ಕುಸುಮ ಕ್ರಮೇಣ ನಿಶಾಳಿಗೆ ಅಪರೂಪವಾಗುತ್ತಾ ಹೆಚ್ಚು ಹೆಚ್ಚು ರಮಣಾಮೂರ್ತಿಯತ್ತ ಅಂಟಿಕೊಂಡ್ಳು. ಇವರ ವ್ಯವಹಾರವನ್ನು ನಿಶಾ ಊಹಿಸ್ಲಿಕ್ಕೂ ಸಾಧ್ಯ ಇರಲಿಲ್ಲ. ಕುಸುಮಾಳ ಮನೆಯಲ್ಲಿ ರಮಣಮೂರ್ತಿ ಜೊತೆ ಭೇಟಿ ಸಾಧ್ಯವಾಗಿರಲಿಲ್ಲ. ವಯಸ್ಕ ಮಕ್ಕಳೆದುರು ಅವಳು ತನ್ನ ಪ್ರತಿಷ್ಠೆ ಕಾಯ್ದುಕೊಳ್ಳಬೇಕಾಗಿತ್ತು. ರೇವತಿ ಹೇಗಿದ್ದರೂ ನೆನೆದಾಗೆಲ್ಲ ಆಶ್ರಮ ಭಜನೆ ಎಂದು ಭಾವಗಳನ್ನು ಅರಸಿ ಹೊರಡ್ತಾ ಇದ್ದಿದ್ರಿಂದ ಇವರಿಗೆ ಇನ್ನಷ್ಟು ಆರಾಮವಾಯಿತು. ನಿರ್ಭೀತಿಯಿಂದ ಇಬ್ಬರು ಬೆರೆತು ಹೋದರು. ಕಾಮಕ್ಕೆ ಕಣ್ಣಿಲ್ಲ, ಭಯವಿಲ್ಲ, ನಾಚಿಕೆಯೂ ಇಲ್ಲ ಎಂಬುದನ್ನು ಇಬ್ಬರು ತೆರೆದ ಮನದಿಂದ ಒಪ್ಕೊಂಡಿದ್ರು. ಪತ್ನಿ ತನಗೆ ನೀಡದ ಸುಖವನ್ನು ಪ್ರೇಯಸಿ ಬಳಿ ಹಾಯಾಗಿ ಸುರಕ್ಷಿತವಾಗಿ ಪಡಿತಾ ಇದ್ದ ರಮಣಮೂರ್ತಿ ಪತ್ನಿಗೆ ತಾನು ದ್ರೋಹ ಬಗಿತಾ ಇಲ್ಲ, ಅವಳಾಗಿ ನೀಡದ್ದನ್ನು ಪರಸ್ತ್ರೀ ಬಳಿ ಅನಾಯಾಸವಾಗಿ ಪಡಿತಾ ಇದ್ದೇನೆ ಎಂದು ತರ್ಕಿಸಿದ್ದರೆ, ತನ್ನಂತಹ ಒಂಟಿ ಹೆಂಗಸು ಬಯಸುವ ಈ ಸುಖ ಇನ್ನಷ್ಟು ಸಲೀಸಾಗಿ ಸುರಕ್ಷಿತವಾಗಿ ಸಿಗುವಾಗ ಯಾಕೆ ಬಿಡಬಾರ್ದು ಎಂಬುದು ಕುಸುಮಾಳ ತರ್ಕವಾಗಿತ್ತು. ಆತ ಹೆಂಡತಿಯಿಂದ ಪಡೆಯಲಾರದ್ದನ್ನು ತನ್ನ ಬಳಿ ಹಂಚಿಕೊಂಡ್ರೆ ಏನ್ ತಪ್ಪು ಎಂದು ಭಾವಿಸುವಳು. ಒಟ್ಟಾರೆ ಇಬ್ಬರಲ್ಲೂ ಅಪರಾಧಿ ಪ್ರಜ್ಞೆ ಇರಲಿಲ್ಲ. ಅದೇನಾಯ್ತು ಏನು ಅಂದು ಬಹಳ ಸುಸ್ತಾಗಿದೆ, ಜ್ವರ ಬಂದಂತಿದೆ ಎಂದು ರೇವತಿ ಶನಿವಾರ ಸಂಜೆ 7 ಗಂಟೆಗೆ ಮನೆಗೆ ಮರಳಿದಳು. ಅವಳು ಬರುವಷ್ಟರಲ್ಲಿ ರಾತ್ರಿ 8 ದಾಟುತ್ತಿತ್ತು. ಪತಿ ಬರುವುದು ದಿನ 9 ಗಂಟೆ ಆದ್ರಿಂದ ಅವಳಿಗೆ ಚಿಂತೆಯೇ ಇರಲಿಲ್ಲ. ಇದೇನಿದು, ಮುಂಬಾಗಿಲು ಒಳಗಿನಿಂದ ತೆರೆದಿದೆ. ಓ, ರಮಣ್ ಬೇಗ ಬಂದಿರಬೇಕೆಂದು ಭಾವಿಸಿದಳು. ಲೈಟ್ ಹಾಕಿರಲಿಲ್ಲ. ಓ, ಕರೆಂಟ್ ಹೋಗಿರಬೇಕು. ಆದರೆ UPS ಇತ್ತಲ್ಲ ಎಂದು ಅರಿಯದೆ ಹಾಲ್ ಲೈಟ್ ಸ್ವಿಚ್ ಒತ್ತಿದಳು. ಹಾಗೇ ತನ್ನ ರೂಮಿನ ಕಡೆ ನಡೆದಾಗ ಅಲ್ಲಿ ಬಾಗಿಲು ಹಾಕಿತ್ತು. ಒಳಗೂ ಲೈಟ್ ಹಾಕೋಣ ಎಂದು ಬಾಗಿಲು ತಳ್ಳಿ ಒಳಬಂದ ರೇವತಿ ಅಲ್ಲಿನ ದೃಶ್ಯ ಕಂಡು ಹೌಹಾರಿದಳು. ಕುಸುಮ ರಮಣ್ ತಮ್ಮದೇ ಲೋಕದಲ್ಲಿ ಮೈಮರೆತಿದ್ದರು. ರೇವತಿ ಇಷ್ಟು ಬೇಗ ಬರುವುದಿಲ್ಲವೆಂದು ಗೊತ್ತಿದ್ದ ಅವರಿಗೆ ಬಾಗಿಲಿನ ಪರಿವೇ ಸಹ ಇಲ್ಲದೆ ಮೈಮರೆತಿದ್ದರು. ಅವರನ್ನು ಆ ಸ್ಥಿತಿಯಲ್ಲಿ ಕಂಡು ಹೌಹಾರಿ ಕಿಟಾರನೆ ಕಿರುಚಿ ರೇವತಿ ಅಲ್ಲಿಂದ ಹೊರಗೆ ಬಂದುಬಿಟ್ಲು. ತನ್ನ ಪತಿ ಹೀಗೆ ತನಗೆ ಮೋಸ ಮಾಡಬಹುದೆಂದು ಪರಸ್ತ್ರೀ ಸಂಘ, ಅದೂ ಮನೆಗೆ ಕರೆತಂದು, ಇಂತಹ ದ್ರೋಹವನ್ನು ನೆನೆಸಿರಲಿಲ್ಲ. ದಿಕ್ಕು ತೋಚದವಳಂತೆ ಒಂದು ಆಟೋ ಮಾಡಿಕೊಂಡು ನೇರ ಮಗಳ ಮನೆಗೆ ಬಂದಳು. ತಾಯಿ ಬರ್ತಾ ಇದ್ದದ್ದೇ ಅಪರೂಪ, ಇದೇನು ಈ ಹೊತ್ತಿನಲ್ಲಿ ಎಂದು ಆಶ್ಚರ್ಯಗೊಂಡಳು ನಿಶಾ. ಎಲ್ಲರೊಂದಿಗೆ ಹಾರ್ದಿಕವಾಗಿ ಮಾತನಾಡಿ ಸ್ವಲ್ಪ ಅರ್ಜೆಂಟಾಗಿ ಡಾಕ್ಟರ್ ಬಳಿ ಹೋಗೋಣ ಎಂದಳು. ತಾಯಿಗೆ ಯಾಕೋ ಕಷ್ಟ ಬಂದಿದೆ ಎಂದು ಭಾವಿಸಿದ ಮಗಳು ತಾನೇ ಕಾರು ನಡೆಸಿಕೊಂಡು ಹತ್ತಿರದ ಲೇಡಿ ಡಾಕ್ಟರ್ ಕ್ಲಿನಿಕ್ ಕಡೆ ಹೊರಟ್ಲು. ಅರ್ಧ ದಾರಿಯಲ್ಲಿ ಒಂದು ಪಾರ್ಕ್ ಎದುರಾದಾಗ ರೇವತಿ ಮಗಳಿಗೆ ಅಲ್ಲೇ ನಿಲ್ಲಿಸುವಂತೆ ಬಲವಂತಪಡಿಸಿದಳು. ಹಿಂದೇಕೂ ಅಮ್ಮ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ಎಂದು ಭಾವಿಸಿದ ನಿಶಾ ಅಮ್ಮನ ಕೈ ಹಿಡಿದು ಹತ್ತಿರದ ಕಲ್ಲು ಬೆಂಚಿನ ಮೇಲೆ ಕುಳಿತಳು. ಅಲ್ಲಿ ಮಗಳ ಕೈ ಹಿಡಿದ ರೇವತಿ, ತನಗೇನು ಅನಾರೋಗ್ಯವಿಲ್ಲ, ನಿಮ್ಮ ಮನೆಯಲ್ಲಿ ಹೇಳಲಾಗದ ವಿಷಯ ಎಂದು ಇಲ್ಲಿಗೆ ಕರೆತಂದೆ ಎಂದು ಗೋಳೋ ಎಂದು ಅಳುತ್ತಾ ಕುಳಿತಳು. ನಿಶಾಳಿಗೆ ಏನೂ ಅರ್ಥ ಆಗಲಿಲ್ಲ. ಮಗಳ ಕೈ ಹಿಡಿದುಕೊಳ್ಳುತ್ತಾ ರೇವತಿ ನಡೆದದ್ದನ್ನೆಲ್ಲ ತಿಳಿಸಿದಳು. ತನಗೆ ದ್ರೋಹ ಬಗೆದ ಪತಿ, ಮಗಳ ಗೆಳತಿ ಇಬ್ಬರಿಗೂ ಹಿಡಿ ಶಾಪ ಹಾಕಿದಳು. ನೀನು ಒತ್ತಾಯಪಡಿಸಿದ್ದಕ್ಕೆ ನಾನು ಈ ಮದುವೆ ಮಾಡಿಕೊಂಡೆ, ನಿನಗೆ ಹೊರೆ ಆಗಬಾರ್ದು ಅಂತ. ಈಗ ಎಲ್ಲ ಕಳೆದುಕೊಂಡಿದ್ದೇನೆ. ನಮ್ಮ ಹಳೆ ಮನೆ ಇತ್ತಲ್ಲ, ಆ ಬಾಡಿಗೆಯವರನ್ನು ಬಿಡಿಸಿಬಿಡಮ್ಮ, ನಾನು ಒಬ್ಳೆ ಹೋಗಿ ಅಲ್ಲಿ ಇರ್ತೀನಿ ಎಂದು ದೃಢವಾಗಿ ಹೇಳಿದಳು. ಪರಿಸ್ಥಿತಿ ಅರಿತ ನಿಶಾ ತಾಯಿಗೆ ಆಶ್ವಾಸನೆ ನೀಡಿದಳು. ನಾಳೆ ನಾನು ಬಂದು ಅವರ ಜೊತೆ ಮಾತನಾಡ್ತೀನಮ್ಮ, ನೀನು ಅವಸರದಲ್ಲಿ ಯಾವ ನಿರ್ಧಾರಕ್ಕೂ ಬರಬೇಡಮ್ಮ. ಅವಸರದ ನಿರ್ಧಾರ ಅಲ್ಲ, ನನಗೆ ಆತನ ಮುಖ ನೋಡುವುದೇ ಬೇಕಿಲ್ಲ. ಆದಷ್ಟು ಬೇಗ ಬಾಡಿಗೆಯವರನ್ನು ಕಳುಹಿಸಿ ನನಗೆ ನಮ್ಮ ಮನೆ ಬಿಡಿಸಿಕೊಡಮ್ಮ ಎಂದು ಮತ್ತೆ ಬಿಕ್ಕಿದಳು. ನಾನಾ ರೀತಿಯಲ್ಲಿ ತಾಯಿಗೆ ಸಮಾಧಾನ ಹೇಳಿದ ನಿಶಾ ಅವರನ್ನು ಹೇಗೋ ಮಾಡಿ ಮನೆಗೆ ಕರೆದುಕೊಂಡು ಹೋದ್ಲು. ಅಲ್ಲಿ ಏನೂ ನಡೆದೇ ಇಲ್ಲ ಎಂಬಂತೆ ರಮಣಮೂರ್ತಿ ಹಾಯಾಗಿ ಟಿವಿ ನೋಡ್ತಾ ಇದ್ರು.
ಆತನ ಮುಖ ನೋಡಲು ಇಷ್ಟವಿಲ್ಲದೆ ರೇವತಿ ಕೋಣೆಗೆ ಹೋಗಿ ಕದ ಹಾಕಿಕೊಂಡಳು. ಹೇಗೆ ಮಾತು ಆರಂಭಿಸುವುದು ತಿಳಿಯದೆ, ಇದೇನಾಯ್ತು ಡ್ಯಾಡಿ? ಅಮ್ಮ ಹೇಳಿದ್ದು ಇದೆಷ್ಟು ಸರಿ ಅಂತ ನೀವೇ ಹೇಳಬೇಕು. ಮನೆಯಲ್ಲಿ ಊಟ ಸಿಗದಿದ್ದಾಗ ಜನ ಹೋಟೆಲ್ಗೆ ಹೋಗಿ ಬೇಕಾದದ್ದು ತಿನ್ನುವುದಿಲ್ವೇ? ಇದು ಹಾಗೆ ಅನ್ಕೋ. ಮೊದಲಿನಿಂದಲೇ ಹೇಳಿದ್ದೆ, ನಿಮ್ಮಮ್ಮ ನನ್ನ ಕಡೆ ಗಮನ ಕೊಡಲ್ಲ, ತಾನಾಯ್ತು ತನ್ನ ಪಾಡಾಯ್ತು, ದುಡಿದು ದಣಿದು ಬಂದರೆ ಬಾಗಿಲಿಗೆ ಬೀಗ, ಜೀವನದಲ್ಲಿ ರೋಸಿ ಸಿಗರೆಟ್ ಹೆಂಡ ಎಲ್ಲ ಕಲಿತೆ. ಹಾಳಾಗಿ ಹೋಗ್ಲಿ, ನೆಮ್ಮದಿ ಕಂಡುಕೊಳ್ಳೋಣ ಅಂತ ಅವಳ ಬಳಿ ಹೋದ್ರೆ ಸದಾ ನಿಮ್ಮ ಅಪ್ಪನ ಗುಣಗಾನ ಮಾಡ್ತಾಳೆ. ಆ ಮನುಷ್ಯನಿಗೆ ದ್ರೋಹ ಮಾಡಲಾರೆ, ನಿಮ್ಮೊಡನೆ ಮಲಗಲಾರೆ ಅಂತ. ನನಗೆ ಬೇರೆ ದಾರಿಯೇ ಇರಲಿಲ್ಲ. ಹಾಗಂತ ನಾನು ಮಾಡಿದ್ದು ಸರಿ ಅಂತ ಹೇಳ್ತಾ ಇಲ್ಲ, ಆದರೆ ಅವಳು ತಾನಾಗಿ ಇದಕ್ಕೆ ದಾರಿ ಮಾಡಿಕೊಡ್ಬಾರ್ದಿತ್ತು. ಆಯ್ತು, ನನ್ನ ತಪ್ಪು ಒಪ್ಕೊಳ್ತೀನಿ, ಇನ್ನೆಂದೂ ಹಾಗೆ ದಾರಿ ತಪ್ಪುವುದಿಲ್ಲ ಅಂತ ಪ್ರಾಮಿಸ್ ಮಾಡ್ತೀನಿ. ಆದರೆ ಅವಳು ನನಗೆ ಪಕ್ಕ ಹೆಂಡತಿಯಾಗಿ ನಡೆದುಕೊಳ್ಳುವ ಮಾತು ಕೊಡಬೇಕು. ಸದಾ ನಿನ್ನ ತಂದೆಯ ಗುಣಗಾನ ಮಾಡುತ್ತಾ ಅವರನ್ನು ಮೈ ಮೇಲೆ ಆಹ್ವಾನ ಮಾಡ್ಕೊಳ್ಬಾರ್ದು. ಇದು ಅವಳಿಗೆ ಒಪ್ಪಿಗೆ ಇಲ್ಲದಿದ್ದರೆ ತನ್ನ ದಾರಿ ತಾನು ನೋಡ್ಕೊಳ್ಳಲಿ. ತಿಂಗಳಿಗೆ ಎಷ್ಟು ಬೇಕೋ ಹಣ ಕೊಡಲು ನಾನ್ ರೆಡಿ. ಆತನ ಮಾತನ್ನು ಹೇಗೆ ತಾನೇ ಧಿಕ್ಕರಿಸೋದು? ತಾಯಿಯ ಕೋಣೆಯ ಕದ ತಟ್ಟಿ ಒಳಗೆ ಬಂದ ನಿಶಾ ಹೇಳಿದ್ಲು, ಹೌದಮ್ಮ, ಇದರಲ್ಲಿ ಎಲ್ಲರದು ತಪ್ಪಿದೆ. ನೀನ್ ಸರಿಯಾಗಿ ಸಹಕರಿಸುತ್ತಿಲ್ಲ ಅಂತ ಅವರು ಕುಸುಮ ಬಳಿ ಹೋದ್ರು. ತನ್ನ ಸ್ವಾರ್ಥಕ್ಕಾಗಿ ಕುಸುಮ ಅವರನ್ನು ಬಳಸಿಕೊಂಡ್ಲು. ನೀನಾಗಿ ಅವರನ್ನು ದೂರ ಮಾಡಿ ಈ ಸ್ಥಿತಿ ತಂದುಕೊಂಡೆ. ಎಂದೋ ತೀರಿ ಹೋದ ಅಪ್ಪನ್ನ ನೆನೆಸ್ಕೊಂಡು ಅವರನ್ನು ದೂರ ಮಾಡಿದ್ರೆ ಮನೆಯಲ್ಲಿ ಊಟ ಸಿಗದೆ ಹೋಟೆಲ್ಗೆ ಹೋಗುವ ಜನರಂತೆ ಅವರು ಮಾಡುವುದಿಲ್ವೇ? ಎಲ್ಲ ಒಪ್ಪಿಕೊಂಡಿದ್ದಾರೆ, ನೀನು ನಿನ್ನ ಹಠ ಬಿಟ್ಟು ಬಿಡು. ಮರುಮದುವೆ ಆಗಲು ಒಪ್ಪಿದ ಮೇಲೆ ಇದೆಲ್ಲ ಗೊತ್ತಿರುವಂಥದ್ದೇ ಅಲ್ವೇ? ಇನ್ನೆಂದು ಅವರನ್ನು ಬಿಟ್ಟುಕೊಡಲ್ಲ ಅಂತ ನನ್ನ ಮುಂದೆ ಪ್ರಮಾಣ ಮಾಡು ಎಂದು ತಾಯಿಯನ್ನು ಹಾಲ್ಗೆ ಕರೆದೊಯ್ದಳು. ಕಣ್ಣೀರು ತುಂಬಿಕೊಂಡು ಅವರ ಎದೆಗೊರಗಿದ ರೇವತಿ ನನ್ನನ್ನು ಕ್ಷಮಿಸಿಬಿಡಿ ಎಂದು ಬಿಕ್ಕಳಿಸಿದಳು. ನಿನ್ನ ಬಿಟ್ಟು ಎಂದು ಬೇರೆ ಹೆಣ್ಣಿಗೆ ಆಸೆ ಪಡಲಾರೆ, ನನ್ನದು ತಪ್ಪಾಯಿತು ಎಂದು ಅವರು ಕ್ಷಮೆ ಕೇಳಿದರು. ಅವರಿಬ್ಬರನ್ನು ಒಂದಾಗಿಸಿ ಕೈ ಬೀಸುತ್ತಾ ನಿಶಾ ಹೊರಟ್ಲು. ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.